ಧರ್ಮಸ್ಥಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಯಂತ್ ನಿವಾಸದ ಬಳಿಕ ಲಾಡ್ಜ್ನಲ್ಲಿ ಎಸ್ಐಟಿ ಮಹಜರನ್ನ ಮಾಡಿದ್ದಾರೆ. ತಡರಾತ್ರಿಯಿಂದ ನಡೀತಾ ಇದೆ ಎಸ್ಐಟಿ ಪರಿಶೀಲನೆ. ವಿದ್ಯಾರಣ್ಯಪುರದ ತೆಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ನಲ್ಲಿಗೆ ಬುರುಡೆ ಪ್ರಕರಣದ ಬಗ್ಗೆ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಜಯಂತ್ ನಿವಾಸದ ಬಳಿಕ ಈಗ ಎಸ್ಐಟಿ ಅಧಿಕಾರಿಗಳು ಲಾಡ್ಜ್ನಲ್ಲಿ ಮಹಜರ ಕಾರ್ಯಾಚರಣೆಯನ್ನ ನಡೆಸಿದ್ರು. ಇನ್ನು ತದನಂತರ ತಡರಾತ್ರಿಯಿಂದ ಎಸ್ಐಟಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಹೋಟೆಲ್ನಲ್ಲಿಗೆ ಜಯಂತ್ ನಿವಾಸದ ಬಳಿಕ ಲಾಡ್ಜ್ನಲ್ಲಿ ಎಸ್ಐಟಿ ಮಹಜರ್. ತಡರಾತ್ರಿಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ವಿದ್ಯಾರಣ್ಯಪುರದ ತೆಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ನಲ್ಲಿಗೆ ಬುರುಡೆ ಪ್ರಕರಣದ ಬಗ್ಗೆ ಷಡ್ಯಂತ್ರವನ್ನ ಇವರು ರೂಪಿಸಿದ್ರ. ಹಾಗಾದ್ರೆ ಹೋಟೆಲ್ನಲ್ಲಿಗೆ ಸಭೆಯನ್ನ ನಡೆಸಿದ್ದ ಬುರುಡೆ ಗ್ಯಾಂಗ್ ಜಯಂತ್ ನಿವಾಸದ ಬಳಿಕ ಲಾಡ್ಜ್ನಲ್ಲಿ ಎಸ್ಐಟಿ ಮಹಜರ್ ಕಾರ್ಯಾಚರಣೆಯನ್ನ ನಡೆಸಿದ್ರು. ಇನ್ನು ಒಂದ್ ರೀತಿಯಾಗಿ ವಿದ್ಯಾರಣ್ಯಪುರದ ಲಾಡ್ಜ್ನಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿದ್ಯಾರಣ್ಯಪುರದ ತೆಂಡ್ಲು ಸರ್ಕಲ್ ಬಳಿ ಇರುವ ಲಾಡ್ಜ್ ಇದಾಗಿದೆ. ಹೋಟೆಲ್ನಲ್ಲಿಗೆ ಸಭೆಯನ್ನ ನಡೆಸಿದ್ದ ಬುರುಡೆ ಗ್ಯಾಂಗ್ ಜಯಂತ್ ನಿವಾಸದ ಬಳಿಕ ಲಾಡ್ಜ್ಗೆ ಎಸ್ಐಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಜಯಂತ್ನನ್ನ ವಶಕ್ಕೆ ಪಡಿತಾರಾ? ಹಾಗಾದ್ರೆ ಜಯಂತ್ ಯಾರು? ಹಾಗಾದ್ರೆ ಜಯಂತ್ ಈತ ಎಲ್ಲಿಂದ ಬಂದ, ಲಾಡ್ಜ್ನಲ್ಲಿ ಮಾಸ್ಕ್ ಮ್ಯಾನ್ ಯಾಕಿದ್ದ ಅನ್ನೋದು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಜಯಂತ್ ನಿವಾಸದ ಬಳಿಕ ಲಾಡ್ಜ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ರೀತಿಯಾಗಿ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಜಯಂತ್ನನ್ನ ವಶಕ್ಕೆ ಪಡ್ಕೊಳ್ತಾರಾ? ಲಾಡ್ಜ್ನಲ್ಲೇ ಬುರುಡೆ ಕೇಸ್ ಬಗ್ಗೆ ಇವರು ಮೀಟಿಂಗ್ ಅನ್ನ ಮಾಡಿದ್ರು. ಒಂದ್ ರೀತಿಯಾಗಿ ಈಗ ಜಯಂತ್ ಯಾರು, ಜಯಂತ್ ಬಳಿಕ ಈ ಮಾಸ್ಕ್ ಮ್ಯಾನ್ ಯಾರು, ಈ ಮಾಸ್ಕ್ ಮ್ಯಾನ್ಗೂ ಜಯಂತ್ಗೂ ಏನ್ ಸಂಬಂಧ, ಇವರಿಬ್ರು ಯಾಕೆ ಭೇಟಿಯಾಗಿದ್ರು, ಈ ಲಾಡ್ಜ್ಗೆ ಯಾಕೆ ಬಂದಿದ್ರು ಅನ್ನೋದು ಈಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಅಲ್ಲಿ ಸ್ಥಳ ಮಹಜರ್ ಮುಕ್ತಾಯಗೊಂಡಿದೆ. ಇನ್ನು ತಡರಾತ್ರಿಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಧರ್ಮಸ್ಥಳ ಕೇಸ್ನಲ್ಲಿ ಒಂದ್ ರೀತಿಯಾಗಿ ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ನೋಡ್ಬಹುದಾಗಿದೆ. ದಿನದಿನಕ್ಕೂ ಕೂಡ ಒಂದೊಂದೇ ಅಸಲಿ ಸತ್ಯಗಳು ಇಲ್ಲಿ ಹೊರ ಬರ್ತಾ ಇದ್ದಾವೆ. ಇಲ್ಲಿ ತನಿಖೆಯಿಂದಷ್ಟೇ ಅಸಲಿ ಸತ್ಯ ಹೊರ ಬರ್ತಾ ಇದ್ದಾವೆ. ಒಂದ್ ರೀತಿಯಾಗಿ ದಿನಕ್ಕೂ ಕೂಡ ಪ್ರಮುಖವಾದ ಬೆಳವಣಿಗೆಗಳು ಕೂಡ ನಡೀತಾ ಇರುವಂತದ್ದು. ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಸ್ಫೋಟಕವಾದ ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಲಾಡ್ಜ್ನಲ್ಲೇ ನಡೀತಾ ಇದ್ದ ಸ್ಥಳ ಮಹಜರ್ ಮುಕ್ತಾಯ. ತಡರಾತ್ರಿಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ವಿದ್ಯಾರಣ್ಯಪುರದ ತೆಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ ಇದಾಗಿದೆ. ಸತತ 10 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಮಹಜರ್ ಕಾರ್ಯಾಚರಣೆಯನ್ನ ನಡೆಸಿದ್ರು. ಒಂದ್ ರೀತಿಯಾಗಿ ಜಯಂತ್ ನಿವಾಸದ ಬಳಿಕ ಲಾಡ್ಜ್ನಲ್ಲಿಗೆ ಎಸ್ಐಟಿ ಅಧಿಕಾರಿಗಳು ಮಹಜರ್ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ತಡರಾತ್ರಿಯಿಂದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಎಲ್ಲಾ ರೀತಿಯಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ವಿದ್ಯಾರಣ್ಯಪುರದ ತೆಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ ಇದಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಆ ಲಾಡ್ಜ್ನಿಂದ ಆ ಮಾಸ್ಕ್ ಮ್ಯಾನ್ ಅನ್ನ ಹೊರಗೆ ಕರ್ಕೊಂಡು ಬರ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನಿನ್ನೆಯಿಂದನೂ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಬೀಡು ಬಿಟ್ಟಿರುವಂತದ್ದು. ಮಾಸ್ಕ್ ಮ್ಯಾನ್ ಜಯಂತ್ ಜೊತೆ ಯಾರೆಲ್ಲ ಇದ್ರು? ಹಾಗಾದ್ರೆ ಸರ್ವಿಸ್ ಅಪಾರ್ಟ್ಮೆಂಟ್ ಲೆಡ್ಜರ್ ಪರಿಶೀಲಿಸಿದ ಎಸ್ಐಟಿ ಅಧಿಕಾರಿಗಳು ಯಾರ ಹೆಸರಿನಲ್ಲಿ ರೂಮ್ ಬುಕ್ ಆಗಿತ್ತಂತ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಈ ಲಾಡ್ಜ್ನಲ್ಲಿ ಜಯಂತ್ ಮಾಸ್ಕ್ ಮ್ಯಾನ್ ಜೊತೆ ಮತ್ತೆ ಯಾರೆಲ್ಲ ಇದ್ರು? ಲಾಡ್ಜ್ನ ಸಿಸಿ ಕ್ಯಾಮೆರಾನ್ನ ಈಗಾಗಲೇ ಚೆಕ್ ಮಾಡ್ತಾ ಇದ್ದಾರೆ. ಈ ಬುರುಡೆ ಗ್ಯಾಂಗು ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ.
ಈ ಬುರುಡೆ ಗ್ಯಾಂಗ್ ಅನ್ನ ನೋಡ್ತಾ ಇರ್ಬೋದು, ದಿನ ದಿನಕ್ಕೂ ಕೂಡ ಷಡ್ಯಂತ್ರವನ್ನ ರೂಪಿಸ್ತಾ ಒಂದೊಂದೇ ಒಂದೊಂದೇ ಸತ್ಯ ಇಲ್ಲಿ ಹೊರ ಬರ್ತಾ ಇರುವಂತದ್ದು. ಇನ್ನು ಆತನ ಜೊತೆ ಯಾರಿದ್ರ, ಹಾಗಾದ್ರೆ ಆತನ ಜೊತೆ ಯಾರು ಬಂದ್ರು, ಯಾರು ಹೋದ್ರು, ಸಿಸಿ ಕ್ಯಾಮೆರಾ ಪರಿಶೀಲನೆಯನ್ನ ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಒಂದ್ ಕಡೆ ನೀವು ನೋಡ್ತಾ ಇರಬಹುದು, ಇದರಲ್ಲಿ ಮಾಸ್ಕ್ ಮ್ಯಾನ್ ಹಾಗೆ ಜಯಂತ್ ಜೊತೆ ಯಾರೆಲ್ಲ ಇದ್ರು, ಆತನ ಜೊತೆ ಯಾರೆಲ್ಲ ಬಂದ್ರು, ಯಾರೆಲ್ಲ ಹೋದ್ರು ಅನ್ನೋದನ್ನ ಈಗಾಗಲೇ SIT ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಂಕಿತ, ಈಗಾಗಲೇ ಏನು ಸತತವಾಗಿ 10 ಗಂಟೆಗಳ ಕಾಲ ಈ ಒಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ನಡೆದಿರುವಂತದ್ದು. ಅಂದ್ರೆ ತಡರಾತ್ರಿ 2 ಗಂಟೆಯಿಂದ ಇಲ್ಲಿಯವರೆಗೆ, ಅಂದ್ರೆ 10 ಗಂಟೆಗಳವರೆಗೂ ಈ ಸ್ಪಾಟ್ ಇನ್ವೆಸ್ಟಿಗೇಷನ್ ನಡೆದಿದೆ. ಈಗ ಸದ್ಯ ಈ ಒಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಮುಗಿದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಲಾಡ್ಜ್ ನಲ್ಲಿ ನಂತರ ಈಗ ಗಿರೀಶ್ ಮಟ್ಟಣ್ಣನವರ ಮನೆಯಲ್ಲಿ, ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟ್ ಗೆ ಕರೆದುಕೊಂಡು ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತಂದ್ರೆ ಈ ಒಂದು ಪ್ರಕ್ರಿಯೆ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಹೆಚ್ಚು ಕಡಿಮೆ ಅದರಲ್ಲಿ ಇರುವಂತಹ ಲೆಕ್ಚರ್ ಗಳಾಗಿರಬಹುದು, DVR ಗಳಾಗಿರಬಹುದು, CC ಕ್ಯಾಮ್ರಾದು, ಮತ್ತೆ ಇನ್ನಿತರ ವಸ್ತುಗಳೇನಿದೆ, ಅಂದ್ರೆ ಆತನಿಗೆ ಸಂಬಂಧಪಟ್ಟಂತ ವಸ್ತುಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿ ಈಗ ಕರೆದುಕೊಂಡು ಹೋಗಿರುವಂತದ್ದು. ಮತ್ತೆ ಈಗ ಸದ್ಯ ಗಿರೀಶ್ ಮಟ್ಟಣ್ಣನವರ ಒಂದು ಮನೆಯಲ್ಲಿ ಈ ಒಂದು ಪ್ರಕ್ರಿಯೆ ಮುಗಿಸಿ ಸಂಜೆಯ ವೇಳೆಗೆ, ಅಂದ್ರೆ ಇದು ಕೂಡ ಒಂದು ಲಾಂಗ್ ಟರ್ಮ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ನಂತರ ಇಂದು ರಾತ್ರಿ ಬೆಳ್ತಂಗಡಿಗೆ ವಾಪಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ನಾಳೆ ಕಸ್ಟಡಿ ಅಂತ್ಯ ಆಗಿರುವಂತಹ ಕಾರಣದಿಂದಾಗಿ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನಂತರ ಕಸ್ಟಡಿಗೆ ಪಡೆದು ಇನ್ನು ಉಳಿದಂತಹ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಚೆನ್ನೈ ಇರಬಹುದು, ಮಂಡ್ಯ ಇರಬಹುದು, ಇಲ್ಲೆಲ್ಲವೂ ಕೂಡ ಸ್ಥಳ ಮಹಜರು ಬಾಕಿ ಇರುವಂತಹ ಕಾರಣದಿಂದಾಗಿ ಮತ್ತೆ ಕಸ್ಟಡಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ಲಾಡ್ಜ್ ನಲ್ಲಿ ಏನೇನು ಸಿಕ್ಕಿದೆ ಅಂದ್ರೆ ಬೇಸಿಕ್ ಆಗಿ ಲೆಕ್ಚರ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು DVR ಏನಿದೆ, CCTV ಕ್ಯಾಮ್ರಾ DVR ಏನಿದೆ ಅದು ಮುಖ್ಯವಾಗುತ್ತೆ. ಅದು ಪ್ರಮುಖ ಒಂದು ಸಾಕ್ಷಿ ಅನ್ಸುತ್ತೆ. ಅಂದ್ರೆ ಯಾರ್ಯಾರು ಬಂದಿದ್ರು ಅಂದಿನ ದಿನ ಮತ್ತು ಲೆಕ್ಚರ್ ನಲ್ಲಿ ಯಾರ ಹೆಸರಿನಲ್ಲಿ ಬುಕ್ ಆಗಿದೆ ರೂಮ್, ಅದೆಲ್ಲದೂ ಕೂಡ ಡೀಟೇಲ್ ಗಳನ್ನ ಈಗಾಗಲೇ ಸತತ 10 ಗಂಟೆಗಳಿಂದಲೂ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಆ ಒಂದು ಲಾಡ್ಜ್ ನಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಪ್ರಮುಖರೇ ಇರ್ಬೇಕಾಗುತ್ತೆ. ಅಂದ್ರೆ ಮನೆಗಳಲ್ಲೆಲ್ಲ ಈ ರೀತಿಯಾದಂತಹ ಸಭೆಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಕಾರಣದಿಂದಾಗಿ ಲಾಡ್ಜ್ ನಲ್ಲಿ ಬುಕ್ ಮಾಡಿ ಅಲ್ಲಿಗೆ ಯಾರ್ಯಾರು ಬಂದಿದ್ರು ಅನ್ನುವಂಥದ್ದು ಅದು ಬಹು ಮುಖ್ಯವಾಗಿರುತ್ತೆ. ಈ ರೀತಿಯಾಗಿ ಸಭೆಯನ್ನ ನಡೆಸಿದ ಬಳಿಕ ಅಲ್ಲಿ ಏನೇನಾಗಿದೆ, ಅಂದ್ರೆ ಎಕ್ಸಾಕ್ಟ್ ಆಗಿ ಘಟನೆಗಳು ಏನೇನಾಗಿದೆ ಮತ್ತು ಏನಾದ್ರೂ ಕಾನ್ಸ್ಪಿರಸಿ ಏನಾಗಿದೆ, ಮತ್ತೆ ಪ್ಲಾನಿಂಗ್ ಏನಾದ್ರೂ ನಡೀತಾ, ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕಿರುವಂತದ್ದು. ಈಗಾಗಲೇ ಸದ್ಯ ಮುಂದಿನ ಪ್ರಕ್ರಿಯೆ ಏನಿದೆ ಅಲ್ಲಿಗೆ ಮುಂದುವರಿಸೋದಕ್ಕೆ ಈಗ ಹೇಳ್ತಾ ಇದ್ದಾರೆ SIT ಅವರು. ಅಂಕಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.